ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ಹೆಲ್ತಿಯಾಗಿರೋದು ಆಗಿನ ಕಾಲದಲ್ಲಿ ಮಾಡ್ತಾಯಿದ್ದಿದ್ದು ಒಲೆಯಲ್ಲಿ ಮತ್ತು ಮಡಿಕೆದಲ್ಲಿ ಮಾಡ್ತಾಯಿದ್ದಿದ್ದು ತುಂಬ ಟೇಸ್ಟಾಗಿರುತ್ತೆ. ಮೊಳಕೆ ಕಾಳಿನ ಸಾರು ತುಂಬ ರುಚಿಯಾಗಿರುತ್ತೆ. ಚಪಾತಿ, ಪರೋಟ, ಇಡ್ಲಿ, ದೋಸೆ, ಅನ್ನ, ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಕಾಂಬಿನೇಷನ್ನು ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು, ಏನೇನು ಹಾಕಿದ್ದೀನಿ, ಏನೇನು ಹಾಕಿ ಮಾಡಿರೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಮೊಳಕೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಮಸಾಲೆಗೆ ತಗೊಂಡಿದ್ದೀನಿ. ತೆಂಗಿನಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೇನೆ. ಇದಿಷ್ಟು ರುಬ್ಕೋಬೇಕು. ನಾನು ಮೊದಲಿಗೆ ತೆಂಗಿನಕಾಯಿ ಮತ್ತು ಟೊಮೆಟೊ ಫಸ್ಟಿಗೆ ನಾನು ರುಬ್ಕೋತೀನಿ. ಯಾಕಂದರೆ ತೆಂಗಿನಕಾಯಿ ಫುಲ್ ಫೈನ್ ಪೇಸ್ಟ್ ಆಗಬೇಕು. ಅದಕ್ಕೋಸ್ಕರ ಒಂದ್ಸಲ ಗ್ರೈಂಡ್ ಮಾಡ್ಕೊಬರ್ತೀನಿ ಟೊಮೆಟೊ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು. ಮೊಳಕೆ ಕಾಳುಗಳನ್ನು ಹಸಿದು ತಿನ್ಬೋದು, ಮೊಳಕೆ ಕಟ್ಟಿ ತಿನ್ಬೋದು, ಮತ್ತು ಈ ಥರ ಸಾಂಬಾರು, ಫ್ರೈ ಆ ಥರ ಎಲ್ಲ ರೆಸಿಪಿಗಳು ಮಾಡಿಕೊಂಡು ತಿನ್ಬೋದು. ನೋಡಿ, ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಮತ್ತು ಇವಾಗ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ಮತ್ತು ಇದ್ರ ಜೊತೆಗೆ ಚಕ್ಕೆ ಮತ್ತು ಲವಂಗನೂ ಹಾಕ್ಕೊಂಡು ಮಸಾಲೆ ರುಬ್ಕೊಬರ್ತೇನೆ. ನಾನು ಜಾಸ್ತಿ ಚಕ್ಕೆ ಲವಂಗ ಯೂಸ್ ಮಾಡಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 4 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಬರ್ತೇನೆ. ನಾನು ಹೆಸರು ಕಾಳು ಮತ್ತು ಕಡಲೆಕಾಳು ಮತ್ತು ಹುರುಳಿಕಾಳು ಮೂರನ್ನು ಮೊಳಕೆ ಕಟ್ಕೊಂಡಿದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಮೊಳಕೆ ಕಟ್ಕೊಂಡಿದ್ದೀನಿ. ನೀವು ಒಂದು ಮೊಳಕೆ ಕಾಳಾದರೂ ಕಟ್ಕೋಬೋದು, ಇಲ್ಲ ಮಿಕ್ಸ್ ಮೊಳಕೆ ಕಾಳಾದ್ರಲ್ಲಾದರೂ ಮಾಡ್ಕೋಬೋದು. ನಾನು ಮತ್ತು ಇದು ಬದನೆಕಾಯಿ, ಆಲೂಗಡ್ಡೆ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. 2 ತರಕಾರಿ ಹಾಕೋತಾ ಇದ್ದೀನಿ. ಇದನ್ನು ನಾನು ಸಾಂಬಾರನ್ನ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ಒಂದು 5-6 ನಿಮಿಷದಲ್ಲೇ ರೆಡಿ ಆಗುತ್ತೆ ಸಾಂಬಾರು. ನೀವು ಪಾತ್ರೆದಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಮಡಿಕೆದಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೇನೆ ಮತ್ತು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಮೊಳಕೆ ಕಾಳನ್ನ ತೊಳ್ಕೊಂಡು ನಾನು ಹಾಕೋತಾ ಇದ್ದೀನಿ ಕುಕ್ಕರಿಗೆ. ತುಂಬ ಹೆಲ್ತಿಯಾಗಿರೋದಿದು ಮೊಳಕೆ ಕಾಳು. ಇದನ್ನು ಸಲಾಡ್ ಮಾಡ್ಕೋಬೋದು, ಹಾಗೆ ಬೇಯಿಸಿ ತಿನ್ಬೋದು. ತುಂಬ ಹೆಲ್ತಿ ಇದು. ತರಕಾರಿನೂ ಹಾಕ್ಕೊಂಡಿದ್ದೀನಿ. ನೀವು ಬದನೆಕಾಯಿ, ಸೋರೆಕಾಯಿ ಯಾವುದೇ ತರಕಾರಿ ಇದ್ರೂ ಹಾಕ್ಕೋಬೋದು. ನೂಕಲು ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ 2 ಹಾಕಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಅರಿಶಿನ ಹಾಕ್ತಾ ಇದ್ದೀನಿ. ನಾನು ರುಬ್ಬಕ್ಕೆ ಯಾವುದೇ ಮಸಾಲೆ ಹಾಕಿಲ್ಲ, ನಾನು ಇವಾಗ ಸೇರಿಸ್ತಾ ಇದ್ದೇನೆ. ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಧನಿಯಾ ಪುಡಿ 3 ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ರುಬ್ಬುವಾಗನೇ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಹಾಕೋಬೋದು. ನಾನಿವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮತ್ತು ಕಸ್ತೂರಿ ಮೇಥಿ ಹಾಕೋತಾ ಇದ್ದೀನಿ. ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ನೀವು ಮಟನ್ ಮಸಾಲಾದ್ರೂ ಹಾಕೋಬೋದು, ಚಿಕನ್ ಮಸಾಲಾದ್ರೂ ಹಾಕೋಬೋದು. ಈ ಮೊಳಕೆ ಕಾಳಿನ ಸಾಂಬಾರು ನೀವು ನಾನ್ ವೆಜ್ಗಿಂತ ಕಡಿಮೆ ಇರಲ್ಲ, ತುಂಬ ರುಚಿಯಾಗಿರುತ್ತೆ. ನಾನ್ ವೆಜ್ಗಿಂತ ಹೆಚ್ಚು ಟೇಸ್ಟ್ ಮತ್ತು ಹೆಲ್ತಿ ಕೂಡ ಇದು ಮೊಳಕೆ ಕಾಳಿನ ಸಾರು. ರುಚಿಗೆ ಚಿಕನ್ ಟೇಸ್ಟ್ ಬರಲಿ, ಮಟನ್ ಟೇಸ್ಟ್ ಬರಲಿ ಅಂತ ಮಟನ್ ಮಸಾಲ, ಚಿಕನ್ ಮಸಾಲ ಹಾಕಿ ಮಾಡ್ತೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಒಂದು 2-3 ನಿಮಿಷ ಹೀಗೆ ಸ್ಟೀಮಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ.
ರುಬ್ಬಿರೋ ಅಂಥ ಮಸಾಲೆ ನಾನು ಹಾಕ್ತಾಯಿದ್ದೀನಿ ಇವಾಗ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಹಾಕಾದ್ಮೇಲೆ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ನೆಕ್ಸ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಎಷ್ಟು ಬೇಕಷ್ಟು. ಮತ್ತು ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ, ನೀವು ತೆಳು ಎಷ್ಟೇ ತೆಳು ಮಾಡಿಕೊಂಡ್ರು ಸಾರು ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಇದು ಸಾಂಬಾರು, ಮೊಳಕೆ ಕಾಳಿನ ಸಾರು. ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ನೌಕಲು ಆ ಥರ ಗಟ್ಟಿ ವೆಜಿಟೇಬಲ್ಸ್ ಏನಾರು ಹಾಕ್ಕೊಂಡಿದ್ರೆ 3 ವಿಸಿಲ್ ಕೂಗಿಸ್ಕೊಳ್ಳಿ. ಇಲ್ಲ ಅಂದರೆ ಬದನೆಕಾಯಿ ಆಲೂಗಡ್ಡೆ ಬೇಗ ಬೇಯೋಂಥದ್ದು ವೆಜಿಟೇಬಲ್ಸ್ ಏನಾರು ಹಾಕ್ಕೊಂಡಿದ್ರೆ 2 ವಿಸಿಲ್ ಸಾಕಾಗುತ್ತೆ. ನಾನು 2 ವಿಸಿಲ್ ಕೂಗಿಸ್ಕೊತೀನಿ. ನೀವು ಗಟ್ಟಿ ವೆಜಿಟೇಬಲ್ಸ್ ಏನಾರು ಹಾಕ್ಕೊಂಡ್ರೆ 3 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ವಿಸಿಲೆಲ್ಲ ಹೋದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಘಮ ಘಮ ಅಂತ ಇದೆ. ಬಿಸಿ ಬಿಸಿ ಮುದ್ದೆ, ಅನ್ನ, ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನ್ ಇದು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ಯಾರು ನೋಡಿ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.